ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಭಾರತೀಯನಿಗೆ ಮತದಾನದ ಹಕ್ಕು ಅವರ ಹಕ್ಕು, ಸ್ವಾತಂತ್ರ್ಯದ ಹಕ್ಕು ಅದು. ಹಾಗಾಗಿ BJPನವರು ಈಗ ಪ್ರತಿಯೊಬ್ಬ ಕೆಲವ್ರದ್ದು ಮತದಾರ ಹಕ್ಕನ್ನು ಕಿತ್ಕೊಳ್ಳೋಕೆ ಹೊರಟಿದ್ದಾರೆ. ಇದು ಏನು SIR ಮಾಡಕ್ಕೆ ಹೊರಟಿರೋದು ಬೇರೆ ದೇಶಗಳಿಂದ ನುಸುಳುಕೋರನ್ನ ತಡೆಯೋಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅನ್ನೋದು ಒಂದು ಪ್ರಶ್ನೆ. ಇವರು ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ನುಸುಳುಕೋರು ನುಗ್ತವ್ರಂದ್ರೆ ಇವರು ಏನು ಭದ್ರತೆ ಇದೆ, ದೇಶಕ್ಕೆ ಭದ್ರತೆ ಏನಿದೆ, ಯಾರನ್ನ ಯಾವಾಗ ಬರ್ತಾರೋ ನುಗ್ಗಬಹುದು ಅನ್ನೋದಾದ್ರೆ ಇವ್ರ ದೇಶ ಏನು ಕಾಯ್ತಾ ಇದ್ದಾರೆ? ಇವರಲ್ಲಿ ಆ ಭದ್ರತೆ ದೇಶದ ಬಗ್ಗೆ ನಾವು ಅದರ ಆತಂಕ ವ್ಯಕ್ತಪಡಿಸ್ಬೇಕಾಗ್ತದೆ. ಹೀಗಾಗಿ ದೇಶದಲ್ಲಿ ಈಗಾಗಲೇ 1 ಕೋಟಿ ಜನಸಂಖ್ಯೆಯ ಮತದಾರರನ್ನ ಡಿಲೀಟ್ ಮಾಡಿಸಿದ್ದೀರಾ, ಕರ್ನಾಟಕದಲ್ಲೂ ಮಾಡ್ಸಕ್ ಹೊರಟಿದ್ದೀರಾ. ಇದು ಹಂಗಾರೆ ಭಾರತ ದೇಶದಲ್ಲಿ ಹುಟ್ಟಿರೋದೇ ತಪ್ಪ? ನೀವು ದೇಶ ಭದ್ರತೆ ನುಸುಳುಕೋರನ್ನ ಮುಂಚೆ ಹಿಡಿದಾಕಿದ್ರೆ ಈ ವ್ಯವಸ್ಥೆನೇ ಬರ್ತಿರ್ಲಿಲ್ಲ. ಹೀಗಾಗಿ ಸುಮಾರು ಏನು ಈಗ ಇಲ್ಲೂ ಈ ದಕ್ಷಿಣ ಭಾರತದಲ್ಲೂ ಸಹ 1 ಕೋಟಿ 2 ಕೋಟಿ ನೀವು ತೆಗೆದ್ರೆ ದೇಶದಲ್ಲಿ ಏನು ಭಾರತೀಯರಲ್ವಾ ಅವರು ದೇಶದಲ್ಲಿ ಹುಟ್ಟಿದೆ ತಪ್ಪ? ಹಂಗಾರೆ ಮತದಾನದ ಹಕ್ಕಿಲ್ಲ ಅಂದ್ರೆ ಅವ್ರಿಗೆ ಸವಲತ್ತಿಲ್ಲ ಅಂತೀರಾ. ಮತ್ತೆ ಏನ್ ಮಾಡ್ಬೇಕು ಅವ್ರ ಮುಂದೆ? ಇದಕ್ಕೆಲ್ಲ ಕಾರಣ BJPನವರೇ. ಯಾರನ್ನೋ ಒಬ್ಬರನ್ನ ನುಸುಳುಕೋರನ್ನ ಹಿಡಿಯೋಕ್ಕಾಗದಲ್ಲೇ ಭಾರತ ದೇಶದಾಗ ಹುಟ್ಟಿರೋರ್ನ ಎಲ್ಲರನ್ನೂ ಸಹ ಇವತ್ತು ಮತದಾನ ಹಕ್ಕಿಂದ ವಂಚಿತರನ್ನು ಮಾಡಕೊಳ್ತದೆ. ಇದು ಖಂಡನೀಯ. ಇದು BJPನವರು ಏನು ಅವರು ರಾಜಕೀಯ ಗಿಮ್ಮಿಕ್ಕೋಸ್ಕರ ಮಾಡ್ತಿರೋದು ಕುತಂತ್ರ ಅಂತ ಹೇಳಿ ನಾನು ಹೇಳಕ್ ಬಯಸ್ತೇನೆ. ವಿಶೇಷ ಸಮಗ್ರ ಪರಿಷ್ಕರಣೆಯ ಕಾರ್ಯಾಗಾರವನ್ನ ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ 1 ಮತ್ತು 2ನೇ ಸಮಿತಿಗಳು ಎರಡೂ ಸೇರಿಕೊಂಡು ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ವತಿಯಿಂದ ಸಹಯೋಗದಲ್ಲಿ ಈ ದಿನ ನಗರದ ಮದರ್ಶಾ ಶಾದಿ ಮಾಲ್ನಲ್ಲಿ ಏನು ಬೂತ್ ಲೆವೆಲ್ ಏಜೆಂಟ್ 2 BLA 2 ರವರ ಪದಾಧಿಕಾರಿಗಳ ಕಾರ್ಯಾಗಾರವನ್ನು ಈಗಾಗಲೇ ನಡೆಸ್ತಾ ಇದ್ದೇವೆ. KPCCಯಿಂದ G ಮಂಜುನಾಥ್ ಅವರು ಆಗಮಿಸಿದ್ದಾರೆ. ಜಿಲ್ಲೆಯ ಎಲ್ಲ ಮುಖಂಡರುಗಳು ಮತ್ತು ನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ BLA 2ಗಳು ಮತ್ತು ಮುಖಂಡರುಗಳು ಆಗಮಿಸಿ ವಿಶೇಷ ಸಮಗ್ರ ಪರಿಷ್ಕರಣೆಯ ತರಬೇತಿಯನ್ನು ಪಡೆದುಕೊಂಡಿದ್ದಾರೆ. ಇದರ ಉದ್ದೇಶ ಏನಂದರೆ ಯಾರೊಬ್ಬನೂ ಕೂಡ ಮತದಾನದಿಂದ ವಂಚಿತರಾಗಬಾರ್ದು. ಎಲ್ಲರಿಗೂ ಕೂಡ ಮತದಾನದ ಹಕ್ಕಿದೆ. ಭಾರತೀಯ ನಾಗರಿಕರಾದ ನಾವು ಮತದಾನವನ್ನು ನಡೆಸಲು ಈ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ನೋಂದಾಯಿಸಿಕೊಳ್ಳುವಂತಹ ಆಗಬೇಕು. ಮತ್ತು ಏನು ಈ 13 ರಾಜ್ಯಗಳಲ್ಲಿ 6.5 ಕೋಟಿ ಮತದಾರರನ್ನು ಮತದಾನದಿಂದ ವಂಚಿತರನ್ನಾಗಿ ಮಾಡಿದ್ದಾರೆ. ಮುಂದೆ ಆ ರೀತಿ ಆಗಬಾರ್ದು. ಯಾರೆಲ್ಲ ಬೇರೆ ಕಡೆಯಿಂದ ಅಥವಾ ಅವರು ಮತದಾರರಲ್ಲ, ಭಾರತೀಯರಲ್ಲ ಅಂಥವ್ರನ್ನ ತೆಗೆದ್ರೆ ನಮ್ದು ಯಾವುದೇ ರೀತಿಯ ಆಕ್ಷೇಪಣೆ ಇಲ್ಲ. ಆದರೆ ಭಾರತೀಯರಾಗಿ ಮತದಾನದಿಂದ ವಂಚಿತರಾಗಬಾರ್ದು. ಇದು ನಮ್ಮ ಪ್ರಜಾಪ್ರಭುತ್ವದ ಹಕ್ಕು. ಆ ಹಕ್ಕನ್ನು ಚಲಾಯಿಸುವಂಥ ಎಲ್ಲ ನಾಗರಿಕರು ಕೂಡ ಈ ಪರಿಷ್ಕರಣೆಯಲ್ಲಿ ಭಾಗವಹಿಸಿ ಮತದಾನ ಹಕ್ಕನ್ನು ಉಳಿಸ್ಕೊಂಡು ಚುನಾವಣೆಯಲ್ಲಿ ಭಾಗವಹಿಸುವಂಥದ್ದಾಗಬೇಕು. ಸೆಂಟ್ರಲ್ ಗೌರ್ಮೆಂಟಲ್ಲಿ ಮೋದಿ ಸಾಹೇಬರಾಗಲಿ, ಅಮಿತ್ ಶಾ ಅವರಾಗಲಿ, ಯೋಗಿ ಅವರಾಗಲಿ ಏನಿದ್ದು ಏನೂ ಮಾಡಿಲ್ಲ. ಅದೇ ರೀತಿ ನೋಡಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು, ಆಮೇಲೆ ಖರ್ಗೆ ಸಾಹೇಬರು ಅವರೆಲ್ಲ ಯಾವ್ಯಾವ ರೀತಿ ನಮ್ಮ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಏನು ಮಾಡೋರು ನೋಡಿ. 2,000 ರೂಪಾಯಿ ಕೊಟ್ಟರು, ಬಸ್ ಫ್ರೀ ಮಾಡಿದ್ರು, ಬಡವರಿಗೆ ಕರೆಂಟ್ ಫ್ರೀ ಕೊಡ್ತಾ ಇದ್ದಾರೆ, ಎಜುಕೇಷನ್ ಫ್ರೀ ಕೊಡ್ತಾ ಇದ್ದಾರೆ, ಎಲ್ಲ ರೀತಿ ಸೌಲಭ್ಯಗಳು ಕೊಡ್ತಾ ಇದ್ದಾರೆ. BJP ಗೌರ್ಮೆಂಟಲ್ಲಿ ಏನಾಯ್ತು ಸ್ವಾಮಿ? 15 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹಾಕ್ತೀವಿ ಅಕೌಂಟ್ಗೆ, ಎಲ್ಲ ಜೀರೋ ಅಕೌಂಟ್ ಮಾಡಿ ಅಂದರು. 5,000 ಅಕೌಂಟ್ ನಾವು ಮಾಡಿದ್ವಿ. ನಯಾಜು ಕೂಡ 500 ಅಕೌಂಟ್ ಮಾಡಿದ್ರು ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು. ನಾನು ಕೂಡ IOB ಬ್ಯಾಂಕು, ಸೆಂಟ್ರಲ್ ಬ್ಯಾಂಕ್, ಆ ಬ್ಯಾಂಕಲ್ಲಿ ಅದೆಲ್ಲ ಮಾಡಿದ್ವಿ. ಯಾವುದೂ ಇಲ್ಲ. ಹೆಣ್ಮಕ್ಳು ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಏನಪ್ಪ ಮನೆಯವರು, ಏನಪ್ಪ KG ಜೀರೋ ಅಕೌಂಟ್ ಮಾಡಿದ್ದೀವಿ ಅಂದರೆ ದೇಖೋಮ್ಮ ಅಂತೀವಿ. ಯಾವ 15 ಲಕ್ಷನೂ ಇಲ್ಲ, 15 ರೂಪಾಯಿನೂ ಇಲ್ಲ. ಸ್ವಾಮಿ ಮಾಡೋಕ್ಕೆ ಬಿಡಿ, ಆಗಲ್ಲ ನಿಮ್ಮ ಕೈಲಿ. ಇದೆಲ್ಲ ಯಾಕೆ? ಆಧಾರ್ ಕಾರ್ಡ್ ಮಾಡಿದ್ವಿ, ಅದರಲ್ಲಿ ನಂಬರ್ ಬರಬೇಕು. ಆವಾಗ ನಂಬರ್ ಇದು ಮಾಡಿದ್ರಿ. ನೋಟ್ಬಂದಿ ಮಾಡಿದ್ರಿ, 2,000 ರೂಪಾಯಿ. ಅದು ಕಷ್ಟ. 1,000 ರೂಪಾಯಲ್ಲಿ ಭಾರಿ ಒಂದು ಬರ್ಕತ್ ಇತ್ತು. ಆ ದುಡ್ಡಲ್ಲಿ ಭಾರಿ ಒಂದು ಜನಗಳ ಹತ್ರ ಯಾವತ್ತು ಪ್ಯಾಕೆಟಲ್ಲಿ ಇರ್ತಿತ್ತು. 2,000 ರೂಪಾಯಿ
ನೋಟ್ ಇತ್ತು, ಅದು ನೋಟ್ ಬಂದಿ ಮಾಡಿ. ಯಾವಲ್ಲ ಈಗ 100 ರೂಪಾಯಿ 500 ರೂಪಾಯಿ ಅದಕ್ಕೂ ಇನ್ನು ಬಿದ್ದಿದ್ದೀರಾ? ಬೇಡ ಸ್ವಾಮಿ, ಕೈ ಮುಗಿದು ಕೇಳ್ಕೊತೀವಿ. ಹಳೆ ಕಾಲನೇ ತನ್ನಿ ಸಾಕು. ಮನಮೋಹನ್ ಸಿಂಗ್ ಸಾಹೇಬ್ರ ಕಾಲನೇ ತನ್ನಿ. 300 ರೂಪಾಯಿ ಗ್ಯಾಸ್ ಇತ್ತು, ಈಗ 1000 ರೂಪಾಯಿ. ಅದು ನೋಡಿ, ಅದೆಲ್ಲ ಅವೆಲ್ಲ ಜಂಗುಳಾಗಿ ಏನು ಇಲ್ದಂಗೆ ಆಗೋಯ್ತು. ಅದಕ್ಕೋಸ್ಕರ ಅಮೇರಿಕಾ, ಇರಾನು, ಅದು ಇದು ಮಾಡಿ ಗೊಂದಲ ಮಾಡಾಕ್ಬಿಡ್ತಾವ್ರೆ. ಜನಗಳಿಗೆ ಕಲಾಮಿಲಿ ಮಾಡಾಕ್ಬಿಡ್ತಾವ್ರೆ. ಬಡವ್ರ ಬಗ್ರು ಇದು ಮಾಡೋಕ್ಕಾಗ್ತಾ ಇಲ್ಲ, ನೆಮ್ಮದಿಯಾಗಿ ಮನೆ ಕೊಡೋಕ್ಕಾಗ್ತಾ ಇಲ್ಲ. ಅದು ಬೇರೆ SIR ಈಗ ನೋಡಿ ಇಷ್ಟುದ್ದ ಕೊಡ್ತಾವ್ರೆ, ಇಷ್ಟುದ್ದ ಕಾನೂನು. ಅದೇನೋ ಅವ್ರ ತಾತಂದು, ಅವ್ರದ್ದು ಇವ್ರದ್ದು ಅದೆಲ್ಲ ತನ್ನಿ ಅಂತಾರೆ. ಅದಕ್ಕೋಸ್ಕರ ಒಂದು ಮನೆಗೆ ಹೋದರೆ ಒಬ್ಬ ಲೀಡ್ರು ಕನಿಷ್ಠ ಪಕ್ಷ ಅರ್ಧ ಗಂಟೆ ಆಗ್ತೈತೆ. BLOಗಳು 2 4 ಇರ್ತವೆ, 2 ಇರ್ತಾರೆ, 3 ಇರ್ತಾರೆ. 5,000 6,000 10,000 ಓಟ್ ಇರ್ತಾವೆ ಒಂದೊಂದು ವಾರ್ಡಲ್ಲಿ. ಹೆಂಗೆ ಮೇಂಟೈನ್ ಮಾಡಬೇಕು ಅದೆಲ್ಲ ನಮ್ಮ ತುಮಕೂರು ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಸೀಲ್ದಾರರಿಗೆ ಮತ್ತು ಕಾರ್ಪೊರೇಷನ್ ಕಮಿಷನರಿಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಅವ್ರಿಗೆಲ್ಲ ಸಂಬಂಧಪಟ್ಟಿದ್ದು. ಅದಕ್ಕೋಸ್ಕರ ದಯವಿಟ್ಟು ಈ ಯೋಜನೆಗಳು ಮಾಡೋರೆ. ಇದು ಓಟ್ ಕಟ್ ಮಾಡೋದಕ್ಕೋಸ್ಕರ ಪಿಕ್ಚರ್ ನಡೀತಾ ಐತೆ ಮುಂದೆ. ತಮಗೆಲ್ಲ ಗೊತ್ತು, ಮಾಧ್ಯಮದವ್ರಿಗೆ ಒಳ್ಳೆ ರೀತಿ ಒಳ್ಳೆ ಭಾವನೆಯಲ್ಲಿ ನಡೆಯೋಕ್ಕೆ ಬಡವ್ರ ಬಗ್ಗರಿಗೆ ತಿರ್ಗಾಡೋಕ್ಕೆ ಆಗ್ತಾ ಇಲ್ಲ. ರೇಟ್ಗಳು ಮಾತ್ರ ಜಾಸ್ತಿ ಆಗೋಯ್ತು, ದುಡಿಮೆ ಕಡಿಮೆ ಆಗೋಯ್ತು. ಅದಕ್ಕೋಸ್ಕರ ತಾವು TV ಅವರು, ಮಾಧ್ಯಮವರು ಜನಕ್ಕೆ ತಲುಪುವಂಥ ಮಾಧ್ಯಮದವ್ರಿಗೆ ಕೆಲಸ ಮಾಡಿ ಒಳ್ಳೆ ರೀತಿ ಈ ಸರ್ಕಾರ ಯಾವ್ದು ಒಳ್ಳೇದು ಕೆಟ್ಟದ್ದು ತಮಗೆ ಗೊತ್ತೇ ಐತೆ. ಕರ್ನಾಟಕದಲ್ಲಿ ಯಾವ ರೀತಿ ನಡೀತಾ ಐತೆ. ನಮ್ಮ DK ಶಿವಕುಮಾರ್ ಸಾಹೇಬರಾಗಲಿ, ಪರಮೇಶ್ ಸಾಹೇಬ್ರು DCM ಮತ್ತು ಹರಿಪ್ರಸಾದ್ ಅವರು ಈಗ ಅಧ್ಯಕ್ಷರಾಗಿದ್ದಾರೆ, KPCC ಅಧ್ಯಕ್ಷರು. ಇವರೆಲ್ಲ ಸೇರಿ ಒಳ್ಳೆ ಭಾವನೆಯಿಂದ ನಡೀಲಿ. ಇದು ಮಾತ್ರ ಮಾಡಿರೋದು ಭಾರಿ ಕಲಾಮಿಲಿ ಆಗುತ್ತೆ. ನಾವು ಲೀಡ್ರುಗಳು ಇಡೀ ತುಮಕೂರಲ್ಲಿ 35 ವಾರ್ಡ್ ಐತೆ. ಆ 35 ವಾರ್ಡಲ್ಲಿ 10 ಜನ ಸೇರಿ ಆ BLO ಜೊತೆ ಕೆಲಸ ಮಾಡ್ಬೇಕಂತ ಕೇಳಿ. ಇದು SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿಪೋರ್ಟ್. ಇದು ಸ್ಪೆಷಲಿ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ, ಮೋದಿ ಅವ್ರಿಗೆ, ಅಮಿತ್ ಶಾ ಅವ್ರಿಗೆ ಗುಜರಾತಿ ಅವ್ರಿಗೆ ಗೊತ್ತು. ಅವ್ರು ಇಬ್ಬರು ಬಿಸ್ನೆಸ್ ಮ್ಯಾನ್ಸ್. ಸ್ಪೆಷಲಿ ಮುಸ್ಲಿಮ್ಸ್ ಯಾವುದು ದಾಖಲೆ ಇಟ್ಕೊಳಲ್ಲ ಅಂತ ಅವ್ರಿಗೆ ಗೊತ್ತು. ಇದು ಮುಸ್ಲಿಮ್ಸ್ SC ST ವಿರೋಧ ಮಾಡ್ತಾ ಇರೋದು ಇದು ಕೆಲಸ. ಇದು ಅವರು ಯಾವಾಗ ಅವ್ರ ಡಾಕ್ಯುಮೆಂಟ್ಸ್ ಇಟ್ಕೊಳಲ್ಲ, ಅವ್ರಿಗೆ ತೆಗೆದು ವೋಟರ್ಸ್ಗೆ ಕಡಿಮೆ ಮಾಡಬೇಕು, ಅವ್ರಿಗೆ BJP ಅವ್ರಿಗೆ ಮತ ಹಾಕೋ ಅವ್ರಿಗೆ ಅವರು ರೆಡಿ ಮಾಡಿ, ಅವರು ಮುಂಚೆನೇ ಇವಾಗ ಪಶ್ಚಿಮ ಬಂಗಾಲ್ನಲ್ಲಿ ಎಷ್ಟು ತೆಗೆದಿದ್ದಾರೆ. ಇವಾಗ ನೆಕ್ಸ್ಟ್ ಅವರಿಗೆ ಕರ್ನಾಟಕ ಕಾನ್ಸೆಪ್ಟ್ ಇರೋದು. ಇದರಲ್ಲಿ ಇವಾಗ DK ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಸರ್ಕಾರ ಅವರು ಇರಬೇಕು, Dr. G. ಪರಮೇಶ್ ಅವರು ಇರ್ಬೋದು. ಆದರೂ ನಾವು ಈ ಸಲ ಏನು ಮಾಡ್ತಾ ಇದ್ದೀವಿ ಅಂದರೆ, ಪ್ರತಿ ಮನೆಗೆ ಹೋಗಿ ಅವರಿಗೆ ಬುದ್ಧಿ ಹೇಳಿ ಯಾವ ಥರ ಮಾಡಬೇಕು. ಇಷ್ಟು ವರ್ಷ ನೀವು ವೋಟ್ ಹಾಕಿರೋದು ಉಪಯೋಗ ಇಲ್ಲ. ಈ ಸಲ ನೀವು ಕ್ಲೀನಾಗಿ ಫಾರ್ಮ್ ಮಾಡಿ ಇದು ಮಾಡಿ, ನೀವು ನೆಕ್ಸ್ಟ್ ಸರ್ಕಾರನೂ ನಮ್ಮದೇ ಬರಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಈಗೇನು ದೇಶದಲ್ಲಿ SIR ಪ್ರಕ್ರಿಯೆ ಆರಂಭ ಆಗಿದೆ. ಸುಮಾರು 13 ರಾಜ್ಯಗಳಲ್ಲಿ SIR ಪ್ರಕ್ರಿಯೆ ಪೂರ್ಣಗೊಂಡಿದೆ. ಅದರಲ್ಲಿ 6 ಕೋಟಿಗೂ ಹೆಚ್ಚು ಮತದಾರರನ್ನ ಮತದಾರ ಪಟ್ಟಿಯಿಂದ ಹೊರಗಿಡಲಾಗಿದೆ. ಅಂದರೆ ಈಗ ಕರ್ನಾಟಕದಲ್ಲೂ ಕೂಡ ನಾಳೆಯಿಂದ SIR ಪ್ರಕ್ರಿಯೆ ಆರಂಭ ಆಗುತ್ತೆ. ಮನೆಗೂ ಕೂಡ ಎನ್ಯುಮರೇಷನ್ ಫಾರಂ ಕೊಟ್ಟು ತುಂಬಿಸುವಂಥ ಕೆಲಸ ಆಗ್ತಾ ಇದೆ. ಇಲ್ಲಿವರೆಗೂ ಕೂಡ 10 ಬಾರಿ ಅಲ್ಲ, 5 ಬಾರಿ ಅಲ್ಲ, ಎಷ್ಟೇ ಬಾರಿ ಕೂಡ ಮತದಾನ ಮಾಡಿದ್ರು ಕೂಡ ಎನ್ಯುಮರೇಷನ್ ಫಾರಂ ಅನ್ನು ನಾವು ತುಂಬದಲ್ಲೇ ಹೋದ್ರೆ ಅದು ಮತದಾರರ ಕರಡು ಪಟ್ಟಿಯಲ್ಲಿ ನಮ್ಮ ಹೆಸರು ಇರೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಮತದಾರರ ಪಟ್ಟಿನಲ್ಲಿ ನಮ್ಮ ಹೆಸರು ಬರಬೇಕು ಅಂದರೆ ಎನ್ಯುಮರೇಷನ್ ಫಾರಮ್ನ ಸರಿಯಾಗಿ ತುಂಬಬೇಕು. ಸ್ಥಳೀಯ BLOಗಳು ಮತ್ತು BLAಗಳು, ಏನು ಬೂತ್ ಲೆವೆಲ್ ಏಜೆಂಟ್ ಮತ್ತು ಬೂತ್ ಲೆವೆಲ್ ಆಫೀಸರ್ಸ್, ಇವರ ಒಂದು ಸಲಹೆಗಳನ್ನ ಪಡೆದು ಸರಿಯಾಗಿ ತುಂಬಬೇಕು. ಅಂದರೆ SIR ಪ್ರಕ್ರಿಯೆಯಿಂದ ಹಲವು ಪ್ರಶ್ನೆಗಳು ಇವತ್ತು ಉದ್ಭವ ಆಗಿದ್ದಾವೆ. ಆ ಸಾರ್ವಜನಿಕವಾಗಿರುವಂತಹ ಹಲವು ಪ್ರಶ್ನೆಗಳಿಗೆ ಮತ್ತು ಗೊಂದಲಗಳಿಗೆ ಸ್ಪಷ್ಟನೆಯನ್ನ ಚುನಾವಣಾ ಆಯೋಗ ಕೊಡಬೇಕಾಗಿದೆ. ಮತ್ತೆ ಏನು ಈ ಕರ್ನಾಟಕದಲ್ಲಿ BJP ರಾಷ್ಟ್ರೀಯ ಮಂಡಳಿ ಅಧ್ಯಕ್ಷ ಆಗಿರ್ತಕ್ಕಂಥ ನಿತಿನ್ ನಬೀನ್ ಅವರು ಬಂದಿದ್ರು, ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅಂದ್ರೆ SIR ಪ್ರಕ್ರಿಯೆ ಕರ್ನಾಟಕದಲ್ಲಿ ಸರಿಯಾಗಿ ಆಯ್ತು ಅಂದ್ರೆ ಇನ್ನು 50 ವರ್ಷ BJP ಸರ್ಕಾರ ಕರ್ನಾಟಕದಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ. ಈ ಹೇಳಿಕೆಯಿಂದ ಹಲವು ಅನುಮಾನಗಳು ಹುಟ್ಟಿದಾವೆ. BJP ಪಕ್ಷಕ್ಕೂ ಮತ್ತೆ ಏನಾದ್ರು ಚುನಾವಣಾ ಆಯೋಗಕ್ಕೂ ಏನಾದ್ರು ಸಂಬಂಧ ಇದೆಯಾ ಅಂತ. ಅಂದ್ರೆ ಅಕ್ರಮ ವಲಸಿಗರನ್ನ ಹೊರಗಾಕ್ತಿವಿ, ವಿದೇಶಿಯ ನುಸುಳುಕೋರನ್ನ ಹೊರಗಿಡೋದಕ್ಕೋಸ್ಕರ SIR ಪ್ರಕ್ರಿಯೆ ಮಾಡ್ತಿದೀವಿ ಅಂತ ಹೇಳ್ತಾ ಬಂದಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಎಷ್ಟು ಜನನ್ನ ಅಕ್ರಮ ವಲಸಿಗರನ್ನ ಮತ್ತೆ ವಿದೇಶಿಕರನ್ನ ಹೊರಗಡೆ ಇಟ್ಟಿದೀವಿ, ತೆಗೆದಾಕಿದೀವಿ, ಇವರು ಅನರ್ಹರು ಅಂತ ಹೇಳಿ ಇಲ್ಲಿವರೆಗೂ ಕೂಡ ಚುನಾವಣಾ ಆಯೋಗ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಸ್ಪಷ್ಟ ಮಾಡಿಲ್ಲ. ಅದನ್ನ ಸ್ಪಷ್ಟ ಮಾಡಬೇಕು. ನಮ್ಗೆ
ಮತದಾರರ ಪಟ್ಟಿಯನ್ನ ಶುದ್ಧೀಕರಿಸೋ ಬಗ್ಗೆ, ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡೋದ್ರ ಬಗ್ಗೆ, ಸತ್ತೋಗಿರೋರ ಹೆಸರನ್ನ ತೆಗೆಯೋದ್ರ ಬಗ್ಗೆ, ಹೊಸ ಮತದಾರರನ್ನ ಸೇರಿಸೋದ್ರ ಬಗ್ಗೆ ನಮಗೆ ವಿರೋಧ ಇಲ್ಲ. ಅದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ನಮಗೆ ವಿರೋಧ ಇರೋದು SIR ಪ್ರಕ್ರಿಯೆ ಮಾಡುವಂತ ವಿಧಾನದಲ್ಲಿ. ಅಂದ್ರೆ ಈ ದೇಶದಲ್ಲಿ ಒಬ್ಬ ಇಬ್ರು 4 ಜನ ಅನರ್ಹರನ್ನ ತೆಗೆಯೋದಕ್ಕೆ ಕೋಟ್ಯಾಂತರ ಜನ ಮತದಾರರನ್ನ ಹೊರಗಡೆ ಇಡೋಂಥದ್ದು ಈ ದೇಶದ ನಾಡೆಲ್ಲ ಕಾನೂನು ಒಪ್ಪೋದಿಲ್ಲ. ಹಂಗಾಗಿ ನಾವು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇರೋಂಥವ್ರು, ಸಂವಿಧಾನದ ಮೌಲ್ಯದ ಮೇಲೆ ನಂಬಿಕೆ ಇರೋಂಥವ್ರು ಇದನ್ನ ನಾವು ಸಮರ್ಪಕವಾಗಿ ಒಂದು ದೊಡ್ಡ ಚರ್ಚೆಯನ್ನ ಮಾಡಬೇಕಾಗಿದೆ. ಡಾಕ್ಟರ್ B.R. ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನ ಕೊಟ್ಟಂತವ್ರು ಒಂದು ಮಾತು ಹೇಳಿದ್ದಾರೆ, ಈ ದೇಶವನ್ನ ಆಳ್ವಿಕೆ ಮಾಡುವಂತವ್ರು ಮುಂದೆ ರಾಣಿಯ ಹೊಟ್ಟೆಯಲ್ಲಿ ಹುಟ್ಬರೋದಿಲ್ಲ, ಅವರು ಮತಪೆಟ್ಟಿಗೆಯಿಂದ ಹುಟ್ಬರ್ತಾರೆ ಅಂತ ಹೇಳಿದ್ರು. ಅಂದ್ರೆ ಜನರ ಕೈಯಲ್ಲೇ ಜನಾಧಿಕಾರ ಉಳಿಬೇಕು ಅಂದ್ರೆ ಮತದಾರರ ಪಟ್ಟಿಯಲ್ಲಿ ಈ ದೇಶದ ಮಹಿಳೆಯರು, ಬಡವರು, ಹಿಂದುಳಿದ ವರ್ಗದವರು, ಕಾರ್ಮಿಕರು, ರೈತರು ಇವರೆಲ್ಲರ ಹೆಸರುಗಳು ಕೂಡ ಒಂದು ಬಿಟ್ಟೋಗದ ರೀತಿಯಲ್ಲಿ ಇರಬೇಕಾಗುತ್ತೆ. ಅದನ್ನ ಮಾಡುವಂಥದ್ದು ಈ ದೇಶದ ರಾಜಕೀಯ ಪಕ್ಷಗಳು, ಸಾಮಾಜಿಕ ಕಾರ್ಯಕರ್ತರು, ಪ್ರಗತಿಪರರು ಯಾರೆಲ್ಲ ಈ ಸಮಾಜದ ಬಗ್ಗೆ, ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಜವಾಬ್ದಾರಿ. ನಾವೆಲ್ಲರೂ ಸೇರಿ ಎಲ್ಲರ ಮತದಾನ ಹಕ್ಕನ್ನು ಉಳಿಸೋ ನಿಟ್ಟಿನಲ್ಲಿ, ಸಂವಿಧಾನದ ಮೌಲ್ಯವನ್ನು ಎತ್ತಿಡಿಯೋ ನಿಟ್ಟಿನಲ್ಲಿ, ಪ್ರಜಾಪ್ರಭುತ್ವ ಗಟ್ಟಿಗೊಳಿಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ. ಸರ್ಕಾರ ಈ ಬಾರಿ ಏನು ಪ್ರತಿ ವರ್ಷದಂತೆ ಮತದಾರರ ಪಟ್ಟಿ ಪರಿಷ್ಕರಣೆ ಜೊತೆಗೆ ಈ ಸಲ ಏನು ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಕ್ ಹೊರಟಿದೆ. ಇದು ಕೇಂದ್ರ ಸರ್ಕಾರಕ್ಕೆ ಕೂಡ ಅವರು ಒಂದು ಹಿಡನ್ ಅಜೆಂಡಾವನ್ನು ಮೈಂಡ್ನಲ್ಲಿ ಇಟ್ಕೊಂಡು ದೇಶದ ಜನರ ಮತದಾರರ ಹಕ್ಕನ್ನೇ ಕಿತ್ತುಕೊಳ್ಳಕ್ಕೆ, ಅದನ್ನ ಕಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾರಂತ ಉದ್ದೇಶ ಸ್ಪಷ್ಟವಾಗಿ ಕಾಣುತ್ತಿದೆ. ಯಾಕೆಂದ್ರೆ ಕೇಂದ್ರ ಸರ್ಕಾರ ಪ್ರತಿಯೊಂದು ಸಣ್ಣ ಯೋಜನೆ ಜಾರಿ ತಂದ್ರು ಕೂಡ ಪ್ರಧಾನ ಮಂತ್ರಿ ಅವರ ದೊಡ್ಡ ಫೋಟೋ ಹಾಕಿ ಅಡ್ವರ್ಟೈಸ್ಮೆಂಟ್ ಕೂಡ ಕೇಂದ್ರ ಸರ್ಕಾರ ಈ ಮತದ SIR ಸ್ಟಾರ್ಟ್ ಆದ್ಮೇಲೆ ಕೂಡ ಎಲ್ಲೂ ಕೂಡ ಅದ್ರದ್ದು ಒಂದೇ ಒಂದು ಅಡ್ವರ್ಟೈಸ್ಮೆಂಟ್ ನ ಜನರಿಗೆ ನೋಡಕ್ಕೆ ಕೊಟ್ಟಿಲ್ಲ. ಮತ್ತೆ ಅದ್ರ ಬಗ್ಗೆ ಎಲ್ಲೂ ಕೂಡ ಅವರು ಅವೇರ್ನೆಸ್ ಕೂಡ ಮೂಡಿಸಿಲ್ಲ. ಡೈರೆಕ್ಟ್ ಆಗಿ ಅವ್ರೇನಿದೆ ಏನೇನು ಒಂದು ಚುನಾವಣಾ ಆಯೋಗನ ಬಳಸ್ಕೊಂಡು ಅದು ಏನೇನು ಕಾರ್ಯಕ್ರಮಗಳನ್ನ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಮಾಡ್ಕೊಂಡಿದಾರ ಅದ್ರಂತೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಇದರಲ್ಲಿ ಯಾವುದೇ ನೀವು 100 ಜನನ ಒಂದು ಹಳ್ಳಿಲಿ ಮಾತಾಡ್ಸಿದ್ರೆ ಇಬ್ಬರಿಗೆ ಅಷ್ಟೇ ಇದ್ರ ಬಗ್ಗೆ ಮಾಹಿತಿ ಗೊತ್ತಿದೆ. ಸರ್ಕಾರದ ಉದ್ದೇಶ ಏನು, ಮಾಹಿತಿ ಕೊಡ್ದಲೇನೆ ಅವ್ರ ಮತದಾರ ಹಕ್ಕನ್ನ ಕಿತ್ಕೊಳ್ಳೋದೇ ಅವ್ರ ಮೇನ್ ಉದ್ದೇಶ. ಇಲ್ಲಿ ಏನಂದ್ರೆ ಅವ್ರಿಗೆ ಕೆಲವೊಂದು ಜನತಾಗ ಮಾತ್ರ ನಾವು ಓಟ್ ಹಾಕಿಸ್ಕೊಂಡು ಅವರಿಂದ ಮಾತ್ರ ನಾವು ಗೆದ್ದು ಅಧಿಕಾರ ನಡೆಸಬೇಕು ಅನ್ನೋದು ಇದೆ. ಇದು ಅವರ ಉದ್ದೇಶ ಒಂದೇ. ಒಟ್ನಲ್ಲಿ ಯಾರ ಒಂದು ಮತದಾರರ ಹಕ್ಕಿಂದ ಬುದ್ಧಿವಂತರನ್ನ ತೆಗೆದಿಟ್ಟು ಅವ್ರಿಗೆ ಬೇಕಾದವ್ರನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ಅವರಿಂದನೇ ದೇಶನ ನಡೆಸಬೇಕು ಅನ್ನೋದು ಅವರು ಮುಖ್ಯ ಉದ್ದೇಶ. ಇದಾಗಕ್ಕೆ ಬುದ್ಧಿವಂತರು ಮತ್ತೆ ಕೆಲವೊಂದು ವಿರೋಧ ಪಕ್ಷ ಆಗಿರ್ಬೋದು ಅಥವಾ ಜನಸಾಮಾನ್ಯರು ಅಥವಾ ಜನಗಳ ಬಗ್ಗೆ ಕಾಳಜಿ ಇರೋ ಇದ್ರ ಬಗ್ಗೆ ಹೆಚ್ಚು ಅವೇರ್ನೆಸ್ ಮೂಡಿಸ್ಬೇಕು. ಸರ್ಕಾರಗಳು ಕೂಡ ಇದ್ರ ಬಗ್ಗೆ ಅತ್ಯಂತ ಜಾಹೀರಾತುಗಳನ್ನ ಕೊಟ್ಟು ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಿ ನಂತರ SIR ಮತದಾರ ಪಟ್ಟಿ ಪರಿಷ್ಕರಣೆ ಮಾಡ್ಬೇಕು ಅಂತ ಕೇಳ್ಕೊಂತೀನಿ. ಬೆಂಗಳೂರಿಗೆ ಆಲ್ರೆಡಿ ನಾನು 20 ವರ್ಷದಿಂದ ವೋಟ್ ಮಾಡ್ತಾ ಇದ್ದೀನಿ. ನಂದು ವೋಟರ್ ಲಿಸ್ಟ್ ಎಲ್ಲ ಪೂರ್ತಿ ಬೆಂಗಳೂರಿನಲ್ಲಿದೆ. ಅದೇ ನಾವು ರೀಸೆಂಟಾಗಿ ಬಂದು ನಾವು ತುಮಕೂರಿನಲ್ಲಿ ಜಾಯ್ನ್ ಆಗಿದ್ದೀವಿ. 8 ವರ್ಷಗಳಾಯ್ತು ಈಗ ನಾವು ಇಲ್ಲೇನೆ ಏನಾದ್ರಿ ಆಧಾರ್ ಕಾರ್ಡ್ ಎಲ್ಲ ನಾವು ಚೇಂಜ್ ಮಾಡ್ಕೊಂಡ್ವಿ. ಈಗ SIR ಬರೋ ಪ್ರಕಾರ ಅವ್ರೇನು ಹೇಳ್ತಾರೆ, ಎಲ್ಲಿ ವೋಟರ್ ID ಮತ್ತು ಎಲ್ಲಿ ಆಧಾರ್ ಇರುತ್ತೋ ಅಲ್ಲೇ ಮಾತ್ರ ನೀವು ವೋಟ್ ಮಾಡಬೇಕು ಅಂತ ಹೇಳ್ತಾರೆ. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ, ನಮ್ಮ ಆಸ್ತಿ ಅದೆಲ್ಲ ಸಂಪೂರ್ಣ ಬೆಂಗಳೂರಿನಲ್ಲೇ, ನಾವು ಅಲ್ಲೇ ವೋಟ್ ಮಾಡಬೇಕು. ಆದರೆ ಅವ್ರು ಹೇಳ್ತಾರೆ ನೀವು ಆಧಾರ್ ಪ್ರಕಾರ ನೀವು ಇಲ್ಲೇ ಮಾಡಬೇಕು ಅಂತ. ಅದು ಜನರಿಗೆ ತುಂಬ ತೊಂದರೆ ಆಗ್ತಾ ಇದೆ ಅನಿಸುತ್ತೆ. ಇದನ್ನು ಮತ್ತೊಮ್ಮೆ ಪರಿಶೀಲಿಸಿ ಅದನ್ನು ಚೆಕ್ ಮಾಡಿ ಮಾಡಬೇಕು ಅಂತ ನಾನು ಈ ಮುಖಾಲ ಸರ್ಕಾರನ ಬೇಡ್ಕೊಳ್ತಾ ಇದ್ದೀನಿ. SIR ಬಗ್ಗೆ ನನ್ನ ಅಭಿಪ್ರಾಯವೇನೆಂದರೆ, ಇವರು ಏನೀಗ SIR ಅಂತ ಹೊಸದಾಗಿ ಕೇಂದ್ರ ಸರ್ಕಾರದವರು ಮಾಡಕ್ಕೆ ಹೊರಟಿದ್ದಾರೆ, ಅದು ಈಗಿನ ವ್ಯವಸ್ಥೆಗೆ ಸರಿಯಿಲ್ಲ ಅಂತ ಅನಿಸುತ್ತದೆ. ಯಾಕೆ ಅಂದರೆ ಅದರ ಬಗ್ಗೆ ತುಂಬ ಗೊಂದಲಗಳಿವೆ. ಆ ಗೊಂದಲಗಳನ್ನು ಫಸ್ಟ್ ಅವ್ರು ನಿವಾರಣೆ ಮಾಡಿ ಸಾಮಾನ್ಯ ಜನಗಳಿಗೆ ಅರಿವು ಮೂಡಿಸಿ ಅದರಿಂದ ಆಗು ಹೋಗೋನ್ನ ಅವರು ಫಸ್ಟ್ ಎಲ್ಲರಿಗೂ ಹೇಳಬೇಕಾಗುತ್ತೆ. ಪತ್ರಿಕಾ ಮಾಧ್ಯಮದಲ್ಲಾಗಲಿ ಇನ್ನೊಂದರಲ್ಲಾಗಲಿ ಅವರು ಎಲ್ಲ ಹೆಚ್ಚಿನ ತಿಳುವಳಿಕೆ ಹೇಳಿ ಈಗ ನಾವು ಕರ್ನಾಟಕದಲ್ಲಿ ನಮ್ಗೆ SIR ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಇಲ್ಲಿ ಯಾರು ಆಚೆಯಿಂದ ಬರೋರು ಯಾರೂ ಇಲ್ಲ, ಬಂದರೂ ನುಸುಳುಕೋರೋರು ಯಾರು ಇಲ್ಲಿ ಬರೋದಿಲ್ಲ. ಬಂದರೆ ಈಗ ಮೊದಲಿಂದ ಇರೋರು ಏನು ವೋಟರ್ ID ಮೊದಲಿಂದ ಇತ್ತು ಅದೇ ಥರ ನಡ್ಕೊಂಡು ಹೋಗಿದ್ರೆ ತುಂಬ ಅನುಕೂಲ ಜನಗಳಾಗ್ತಾ ಇತ್ತು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯನ ತಿಳಿಸ್ತೀನಿ. ತಾಂತ್ರಿಕ ತೊಂದರೆಗಳಿಂದ ಸಾಕಷ್ಟು ಜನರು ಈ SIR ನಲ್ಲಿ ಕೈ ತಪ್ಪು ಹೋಗುವಂತ ಸಾಧ್ಯತೆ ಇರುತ್ತೆ. ಹೌದು, ಈ ತಾಂತ್ರಿಕ ವ್ಯವಸ್ಥೆ ಏನಾಗಿದೆ, ಈಗ ಎಷ್ಟೋ ಜನಕ್ಕೆ ಮಾಹಿತಿನೇ ಇರಲ್ಲ. ಹಳ್ಳಿ ಜನಗಳಿಗೆ ಅವ್ರಿಗೆ ಫಸ್ಟ್ ಅರಿವು ಮೂಡಿಸ್ಬೇಕು. ಈ SIRದು ಏನಿದೆ, ಹಾಗೆ ಮಾಡಿದ್ರೆ ಏನು ಅನುಕೂಲ. ಆಮೇಲೆ ಈಗ ಮೊದಲೆಲ್ಲ ಹೋಗಿ ಸ್ಕೂಲ್ ಟೀಚರ್ಸು ಇಲ್ಲ ಅಲ್ಲಿಂದ ಲೋಕಲ್ ಅವರು ಹೋಗಿ ಅವ್ರ ಮನೆಗೆ ಭೇಟಿ ಕೊಟ್ಟು ಅವ್ರು ಮಾಡ್ತಾಯಿದ್ರು. ಇವರು ತಾಂತ್ರಿಕವಾಗಿ ಹೊಸದಾಗಿ ಹಾಕ್ಕೊಂಡು ಅದಕ್ಕೆ ಏನೇನು ಬೇಕು ಅಂತಲೇ ಇವ್ರ ಮಾಹಿತಿ ಇಲ್ಲ. ಇವರ ಏನು BLAಗಳು ಏನೋ ಕಳಿಸ್ತಾರೆ ನಾಳೆಯಿಂದ ಏನೋ ಅಂತ ಹೇಳ್ತಾ ಇದ್ದಾರೆ. ಅದು ಸರಿಯಾಗಿ ಅರಿವು ಮೂಡಿಸ್ಲಿ, ಫಸ್ಟು ಅರಿವು ಮೂಡಿಸಿ ಅದನ್ನು ಒಂದು ಕಾರ್ಯರೂಪಕ್ಕೆ ತರಲಿ ಅನ್ನೋದು
ನಾನು ಅವರಲ್ಲಿ ಕೇಳ್ಕೊಳ್ತೀನಿ. ಈಗ ಇವತ್ತಿನ ದಿವಸ ನೀವು SIR ಬಗ್ಗೆ ಮಾಹಿತಿಯನ್ನು ಕೇಳ್ತಿದ್ದೀರಾ. SIR ಬಗ್ಗೆ ಸಾಮಾನ್ಯ ಜನಕ್ಕೆ SIR ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. SIRನ ಉದ್ದೇಶ ಏನು, SIRನ ಮಾಡ್ತಿರೋದ್ರ ಉದ್ದೇಶ ಏನೈತೆ, ಇದನ್ನ ಫಸ್ಟ್ಲು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಮೊದಲು ತಿಳುವಳಿಕೆ ಕೊಡಬೇಕು. SIR ಅಂದ್ರೆ ಏನು, SIR ಯಾತಕ್ಕೋಸ್ಕರ ಮಾಡಬೇಕು ಅನ್ನೋದ್ರ ಬಗ್ಗೆ ಮೊದಲು ತಿಳುವಳಿಕೆ ಕೊಟ್ಟು ತದನಂತರ SIR ಬಗ್ಗೆ ಮುಂದಿನ ಕ್ರಮ ತಗೋಬೇಕು. ನೀವು BLO ಕರಿತೀನಿ ಈಗಾಗಲೇ ಇದು ವರ್ಕ್ ಶುರು ಮಾಡ್ತೀನಿ ಅಂತ ಅನ್ನೋದು ಅದು ತಪ್ಪಾಗ್ತದೆ. ಮೊದಲು ಜನರಿಗೆ ಮಾಹಿತಿ ಕೊಟ್ಟು ಮನವರಿಕೆ ಮಾಡಿ SIR ಮಾಡಲಿ, ಬೇಡ ಅಂತ ಯಾರು ಹೇಳಲ್ಲ. ವಿಶೇಷ ಮತದಾರರ ಪರಿಷ್ಕರಣೆ ಇವತ್ತು ಆಲ್ರೆಡಿ ಭಾರತದಲ್ಲಿ ಮಾಡಲಾಗ್ತಾ ಇದೆ ಚುನಾವಣೆ ಆಯೋಗದಿಂದ. ಈಗಾಗಲೇ ದೇಶದಲ್ಲಿ 10 ರಾಜ್ಯಗಳು 3 ಕೇಂದ್ರ ಆಡಳಿತ ಪ್ರದೇಶಗಳಲ್ಲಿ ಮಾಡಲಾಗಿದ್ದು ಒಂದು 6 ಕೋಟಿ ಜನರು ಮತದಾರರ ಪಟ್ಟಿಯಿಂದ ಹೊರಗುಳಿಯಲ್ಪಟ್ಟಿದ್ದಾರೆ. ಅಂದ್ರೆ 4 ಕೋಟಿ ಅದರಲ್ಲಿ ಮಹಿಳೆಯರೇ ಇದ್ದಾರೆ. ಇಂಥ ಸಮಯದಲ್ಲಿ ವಿಶೇಷ ಮತದಾರರ ಪರಿಷ್ಕರಣೆ ಅಗತ್ಯವಿದೆ. ಆದ್ರೆ ಯಾರನ್ನ ಹೊರಗಡೆ ಇಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಕ್ರಮವಾಗಿ ವಿದೇಶದಿಂದ ಭಾರತದಲ್ಲಿ ಬಂದಂತವ್ರನ್ನ ಹೊರಗಡೆ ಇಟ್ರೆ ಅದು ಅರ್ಥ ಇದೆ, ಅಥವಾ ಮೃತಪಟ್ಟವ್ರನ್ನ ಹೊರಗಡೆ ಇಟ್ರೆ ಅರ್ಥ ಇದೆ. ಜೊತೆಲಿ 18 ವರ್ಷಕ್ಕಿಂತ ಕೆಳಗಡೆ ಇರೋರೇನ ಮತದಾರರ ಪಟ್ಟಿಯಲ್ಲಿದ್ರೆ ಅಂಥವ್ರನ್ನ ಹೊರಗಡೆ ಇಟ್ರೆ ಅರ್ಥ ಇದೆ. ಆದ್ರೆ ಈ ಮಹಿಳೆಯರನ್ನ ಮತ್ತೆ ಯಾರಿಗೆ ಸರಿಯಾದ ಅವೇರ್ನೆಸ್ ಕೊಡದೇನೆ ಇವರು ಹೊರಗಡೆ ಇಟ್ಟರೆ ಅದು ತುಂಬಾ ಅನ್ಯಾಯ ಮಾಡಿದಂತ ಆಗ್ತದೆ. ಆದಿವಾಸಿಗಳಿಗಾಗಿರ್ಲಿ, ದಲಿತರಿಗಾಗಿರ್ಲಿ, ಹಿಂದುಳಿದವರಿಗಾಗಿರ್ಲಿ, ಬಡವರಿಗಾಗಿರ್ಲಿ, ಕಾರ್ಮಿಕರಿಗಾಗಿರ್ಲಿ ಅಥವಾ ಮಹಿಳೆಯರಿಗಾಗಿರ್ಲಿ ಅವ್ರಿಗೆ ಅನ್ಯಾಯ ಮಾಡ್ದಂಗೆ ಆಗ್ತದೆ. ಮತ್ತು ಜೊತೆಯಲ್ಲಿ ಮತದಾನದ ಹಕ್ಕನ್ನ ಅವರಿಂದ ಕಿತ್ತಿಕೊಂಡಂತ ಆಗ್ತದೆ. ಚುನಾವಣಾ ಆಯೋಗ ಏನು ಇವತ್ತು ವಿಶೇಷ ಮತದಾರರ ಪರಿಷ್ಕರಣೆ ಮಾಡ್ತಾ ಇದೆ, ಅದನ್ನ ಮಾಡಲಿ. ಆದ್ರೆ ಇವರೆಲ್ಲರಿಗೂ ಕೂಡ ಅವೇರ್ನೆಸ್ ಕೊಡುವಂತ ತುಂಬಾ ಮುಖ್ಯವಾಗ್ತದೆ. ಇವರು ಇಲ್ಲದ ಸಲ್ಲದ ಒಂದು ಪ್ರಕ್ರಿಯೆನ ಆರಂಭಿಸಿ ಜೊತೆಯಲ್ಲಿ ಅಂದ್ರೆ ತಾಯಿ ಮಗನಿಗೆ ಒಂದು 15 ವರ್ಷಕ್ಕಿಂತ ಡಿಫರೆನ್ಸ್ ಇರಬಾರ್ದು ಅನ್ನೋ ಒಂದು ಇಂಥವುಗಳನ್ನ ಇಟ್ಟು, ಅಥವಾ ಆರು ಮಕ್ಕಳಿಗಿಂತ ತಂದೆ ತಾಯಿಗೆ 6ಗಿಂತ ಮಕ್ಕಳು ಹೆಚ್ಚಿದ್ರೆ ಅವರು ತಂದೆ ತಾಯಿ ಐಡೆಂಟಿಟಿಗೆ ಏನಾದ್ರು ಗುರುತನ್ನ ತರಬೇಕನ್ನೋ ಒಂದು ಇಂಥವುಗಳನ್ನ ಇಟ್ಬಿಟ್ರೆ ತುಂಬಾ ಸಮಸ್ಯೆನ ಎದುರಿಸ್ಬೇಕಾಗ್ತದೆ. ಇಲ್ಲಿ ಅಕ್ಷರ ವಂಚಿತ ಸಮುದಾಯ ಇದೆ, ಜೊತೆಲಿ ಎಷ್ಟೊಂದು ಜನಕ್ಕೆ ಅಕ್ಷರದ ಜ್ಞಾನವಿಲ್ಲ, ಅವ್ರಿಗೆಲ್ಲ ಅಕ್ಷರವನ್ನ ಕೊಟ್ಟಿಲ್ಲ ಅಂತ ಬಡವರು, ಕಾರ್ಮಿಕರು, ಆದಿವಾಸಿಗಳು, ಅಲೆಮಾರಿಗಳಿರುವಂತ ಈ ದೇಶದಲ್ಲಿ ಅತಿ ಹೆಚ್ಚು ಸಮುದಾಯ ಇರುವುದರಿಂದ ಅವರಿಗೆ ಅವೇರ್ನೆಸ್ ಕೊಡುವಂಥದ್ದು, ಜಾಗೃತಿ ಕೊಡುವಂಥದ್ದು ಯಾವ ರೀತಿಯಲ್ಲಿ ನಡೆಯುತ್ತೆ, ಮತ್ತೆ ಸುಲಭವಾಗಿ ಇರುವಂತ ಮಾರ್ಗಗಳು, ಈಗ ಆಧಾರ್ ಕಾರ್ಡ್ನಂಥದ್ದಾಗಿರ್ಲಿ, ವೋಟರ್ ID ಆಗಿರ್ಲಿ, ರೇಷನ್ ಕಾರ್ಡ್ ಆಗಿರ್ಲಿ, ಇಂಥವುಗಳ ಮೂಲಕ ಅವ್ರನ್ನ ಮತದಾರರ ಪಟ್ಟಿಯಲ್ಲಿ ಮತ್ತೆ ಉಳಿಸ್ಕೊಳ್ಳುವಂಥದ್ದು ಅಗತ್ಯವಿದೆ. ಅವ್ರನ್ನ ಮತದಾರರ ಪಟ್ಟಿಯಿಂದ ಹೊರಗಡೆ ಇಟ್ಟರೆ ಇಡೀ ದೇಶದಲ್ಲಿ ಈ ಹಿಂದೆ ಹೇಗಿತ್ತೋ ರಾಜರನಂತ ಅವನ ಮಗನೇ ರಾಜನಾಗಬೇಕಿತ್ತು, ಮತ್ತೆ ಅದೇ ಕಾಲ ಬರಲಿದೆ. ಇವತ್ತು ಯಾರು ಶೂದ್ರ ಸಮುದಾಯಕ್ಕೆ ಸೇರಿದಂಥವ್ರು, OBC ಸಮುದಾಯಕ್ಕೆ ಸೇರಿದಂಥವ್ರು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು, ದೇಶದ ಪ್ರಧಾನಮಂತ್ರಿ ಆಗಿದ್ರು. ಮುಂದಿನ ದಿನಮಾನಗಳಲ್ಲಿ ಅಂಥವ್ರು ಇರೋದಿಲ್ಲ, ಎಲ್ಲರೂ ರಾಜರಾಗುವಂತ ಪರಿಸ್ಥಿತಿ ಬರ್ತದೆ. ಸುಮಾರು ಚರ್ಚೆಗಳನ್ನು ಮಾಡಿದ್ದಾರೆ. ಪಕ್ಷದ ವತಿಯಿಂದ ಕೂಡ ಅನೇಕ ಚರ್ಚೆಗಳನ್ನು ಮಾಡಿ ಇದರ ಸಾಧಕ ಬಾಧಕಗಳನ್ನ ನೋಡಿದ್ದಾರೆ. ಎಲ್ಲಿ ಮ್ಯಾನಿಪ್ಯುಲೇಟ್ ಮಾಡೋದಕ್ಕೆ ಸಾಧ್ಯತೆ ಇದೆ ಅದಕ್ಕೆ ಎಚ್ಚರ ವಹಿಸಬೇಕು ಅಂತ ಹೇಳಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ನಮ್ಮ BLAಗಳಿಗೆ ಎಲ್ಲ ಸೂಚನೆಯನ್ನು ಕೊಟ್ಟಿದ್ದೇವೆ. ವೆಸ್ಟ್ ಬೆಂಗಾಲ್ನಲ್ಲಿ ಒಂದಿಷ್ಟು ಅನುಮಾನಗಳು ಬಂದಂತ ಸಂದರ್ಭ, ಪ್ರತಿ ಅಸೆಂಬ್ಲಿ ಕ್ಷೇತ್ರದಲ್ಲಿ 5,000 to 10,000 ಮತದಾರರನ್ನ ಡಿಲೀಟ್ ಮಾಡಿದ್ರು ಅಂತ ಹೇಳಿ ಅಲ್ಲೆಲ್ಲ ಮಾತುಗಳಾಗಿದೆ. ಕರ್ನಾಟಕದಲ್ಲಿ ಆ ರೀತಿ ಆಗಬಾರ್ದು ಅಂತ ಹೇಳಿ ನಾವು ಎಚ್ಚರ ವಹಿಸಬೇಕು ಅಂತ ಹೇಳಿ ಈ ನಮ್ಮ ರಾಜ್ಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಪಕ್ಷದ ವತಿಯಿಂದ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ವರ್ಕ್ಶಾಪ್ಗಳನ್ನು ಮಾಡಿದ್ದಾರೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ಮತ್ತು ತಾಲೂಕದಲ್ಲಿ ನಮ್ಮ ಏನು ಲೋಕಲ್ ಯೂನಿಟ್ಸ್ಗಳಿದೆ ಅವರಿಗೆಲ್ಲ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾಳೆಯಿಂದ ಎನ್ಯುಮರೇಷನ್ ಫಾರಮ್ಸ್ ಅನ್ನ ನಾಳೆಯಿಂದ ಕೊಡೋದಕ್ಕೆ ಪ್ರಾರಂಭ ಮಾಡ್ತಿದ್ದಾರೆ. ಅಲ್ಲಿ ಅವರು 11 ಕ್ರೈಟೀರಿಯಾಗಳಿದೆ, 13 ಕ್ರೈಟೀರಿಯಾಗಳಿದೆ. ಅದರಲ್ಲಿ ಯಾವುದಾದ್ರೂ ಒಂದಿದ್ರೂ ಕೂಡ ಅದಕ್ಕೆ ಎಲಿಜಿಬಿಲಿಟಿ ಬರುತ್ತೆ. ಅವರನ್ನ ಈಗ ನಾವು ಅದನ್ನ ಎಚ್ಚರಿಕೆಯಿಂದ ನಮ್ಮ ಕಾರ್ಯಕರ್ತರು BLAಗಳಿರ್ತಾರೆ ಅವರನ್ನ ನೋಡಬೇಕು ಅಂತ ಹೇಳಿ ಈಗಾಗಲೇ ನಾವು ಸೂಚನೆ ಕೊಟ್ಟಿದ್ದೇವೆ. ಆ 2 ಫಾರಮ್ನಲ್ಲಿ 1 ಫಾರಮ್ ವಾಪಸ್ ಕೊಡಬೇಕು, ಇನ್ನೊಂದು ಅವರೇ ಇಟ್ಕೊಳ್ತಾರೆ. ಆದರೆ ಆ ಫಾರಮ್ ತುಂಬುವಾಗ ಸರಿಯಾಗಿ ಮಾಡಬೇಕು ಅಂತ ಹೇಳಿ ನಮ್ಮ BLAಗಳಿಗೆ ಸೂಚನೆ. ವಿರೋಧ ಅಥವಾ ಹೋರಾಟ ಏನಾದ್ರು ಪಕ್ಷದ ಕಡೆಯಿಂದ ಅಲ್ಲದ ಪಕ್ಷದಲ್ಲಿ ತೀರ್ಮಾನ ಮಾಡ್ತಾರೆ. ಅದ್ರ ಬಗ್ಗೆ ಒಂದು ವೇಳೆ ಏನಾದರೂ ಅನಾಮಲಿಗಳು ಬಂದ್ರೆ ಅಥವಾ ಮ್ಯಾನಿಪುಲೇಟ್ ಮಾಡ್ತಾರೆ ಅನ್ನೋದು ಗುಮಾನಿ ಬಂದ್ರೆ ಅದ್ರ ಬಗ್ಗೆ ಪಕ್ಷ ತೀರ್ಮಾನ ಮಾಡುತ್ತೆ ಯಾವ ರೀತಿ ಹೋರಾಟ ಮಾಡಬೇಕು, ಯಾವ ರೀತಿ ಎಲೆಕ್ಷನ್ ಕಮಿಷನ್ಗೆ
ನಾವು ತಿಳಿಸ್ಬೇಕು ಅನ್ನೋದ್ರ ಬಗ್ಗೆ ಅವ್ರು ತೀರ್ಮಾನ ಮಾಡ್ತಾರೆ.